ಗಂಗಾಧರ ಮೂರ್ತಿಯವರೇ, ಇದರ ಅರ್ಥ ಏನಾಗುತ್ತೆ ಹಾಗಿದ್ದಾಗ? ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಕ್ಕೆ ತೆಗೆದಿಲ್ಲ ಅನ್ನುವಂಥದ್ದು, ಅವ್ರನ್ನ ಬದಲಾವಣೆ ಮಾಡೋದು ಪರ್ಟಿಕ್ಯುಲರ್ ಅವರೇ ಯಾಕೆ ಅಂತ ಹೇಳಿ? ಇಲ್ಲ ನೋಡಿ, ನೀವು ಅಬ್ಸರ್ವ್ ಮಾಡ್ತಾ ಹೋಗಿ, ಇಡೀ ಇಂಡಿಯಾದಲ್ಲಿ ಅವರು ಫಸ್ಟ್ ಲಿಸ್ಟಲ್ಲಿ ಅನೌನ್ಸ್ ಮಾಡಿದ ಸಿಟ್ಟಿಂಗ್ ಎಂ ಪಿಗಳನ್ನ ಭಾಳ ಜನ ತೆಗೆದಿದ್ದಾರೆ. ಹೌದು, ಉದಾಹರಣೆಗೆ ನಾರ್ತ್ ಇಂಡಿಯಾದಲ್ಲಿ ಸಾಧ್ವಿ ಹೆಸರೇನೋ ಇದೆಯಲ್ಲ, ಅವ್ರನ್ನ ತೆಗೆದಿದ್ದಾರೆ. ಅದೇ ಒಂದು ಇಂಡಿಕೇಶನ್. ಅವತ್ತೇ ನಾನು ಕಳೆದ ಲಾಸ್ಟ್ ಟೈಮ್ ಒಂದು ಡಿಬೇಟಲ್ಲಿ ಯಾವುದೋ ಒಂದು ಚರ್ಚೆ ಮಾಡುವಾಗ ಹೇಳ್ತಿದ್ವಿ, ಪ್ರತಾಪ್ ಸಿಂಹಗೂ ಹೆಗಡೆಗೂ ಈ ಸಲ ಟಿಕೆಟ್ ತಪ್ಪಿಸ್ಬೋದು ಈ ಸಲ ಭಾರತೀಯ ಜನತಾ ಪಾರ್ಟಿ. ಯಾಕೆಂದರೆ ಮುಜುಗರಕ್ಕೆ ಒಳಪಡುವಂಥ ಸಂದರ್ಭ ಇಲ್ಲ ಈಗ ನೋಡಿ ಪಾರ್ಲಿಮೆಂಟ್. ಹಾಗಾಗಿ ಯತ್ನಾಳ್ ಅವ್ರನ್ನ ಯಾಕೆ ಇಟ್ಕೊಳ್ತಾ ಇದ್ದಾರೆ? ಅವ್ರಿಗೆ ಅದಕ್ಕಿಂತಲೂ ಮುಜುಗರ ಪಟ್ಕೊಳ್ಳುವಂಥದ್ದು ಇದೆಯಾ? ಯತ್ನಾಳ್ಗೆ ನೆಕ್ಸ್ಟ್ ಚುನಾವಣೆಯಲ್ಲಿ ಅದ್ರ ಪರಿಣಾಮ ಬೀರ್ಬೋದೇನೋ, ಗೊತ್ತಿಲ್ಲ, ನಂಗೆ ಗೊತ್ತಿದ್ದಂಗೆ. ಯಾಕೆಂದರೆ ಈಗ ಅವ್ರದ್ದು ಯಾವುದು ಚುನಾವಣೆ ಇಲ್ಲ. ಈಗಾಗಲೇ ಎಂ ಪಿ ನಿಂತ್ಕೊಳ್ಳೋಕ್ಕೂ ಅವ್ರಿಗೆ ಚಾನ್ಸ್ ಕೊಟ್ಟಿದ್ರು, ಕೇಳಿದ್ರಂತೆ, ಗೊತ್ತಿಲ್ಲ ನನಗೆ. ಅವರೇ ಹೇಳೋದು ನಾನು ಎಂ ಪಿ ಚುನಾವಣೆ ನಿಲ್ಲಲ್ಲ ಅಂತ ಹೇಳಿದ್ದೀನಿ ಅಂತ ಹೇಳಿದ್ರು ಅಂತ ಸ್ಟೇಟ್ಮೆಂಟ್ ಮಾಡಿದ್ರು. ಮುಂದೆ ಬರ್ಬೋದೇನೋ. ನೀವು ಅಬ್ಸರ್ವ್ ಮಾಡಿ ಬೇಕಾದರೆ ಭಾಳ ಜನನ್ನ ಈಗ ಅವರು ಈ ಥರದ ವ್ಯಕ್ತಿಗಳನ್ನು ಈ ಚುನಾವಣೆ ನನಗನ್ನಿಸ್ದಂಗೆ ಅವರು ಇದನ್ನೆಲ್ಲ ಇಟ್ಕೊಂಡು ಒಂದು ಸೈಡಲ್ಲಿ ಇದೆ ಅವ್ರಿಗೆ ಆಲ್ರೆಡಿ ಇವ್ರು ಹೇಳ್ದಂಗೆ ಅದು ಇನ್ನರ್ ಅಜೆಂಡೇನೋ ಓಪನ್ ಅಜೆಂಡೇನೋ ಇದೆ, ಹಿಂದುತ್ವ ಇದ್ರದ್ದೆಲ್ಲ ಇಟ್ಕೊಂಡಿದ್ದಾರೆ ಅವರು. ಅದ್ರ ಜೊತೆಗೆ ಬೇಕಾಗಿರೋದು ಈ 5 ವರ್ಷ ಏನು ಅಂತಂದರೆ, ನನಗನ್ನಿಸ್ದಂಗೆ ಪ್ರಧಾನಮಂತ್ರಿ ಮೋದಿ ಅವ್ರದ್ದು ಈ 5 ವರ್ಷ ನಾವು ಡೆವಲಪ್ಮೆಂಟ್ ಮೇಲೆ ಪಕ್ಷ ಕಟ್ಟೋಣ, ಮುಂದಿನ 5 ವರ್ಷ ನಾವು ಏನು ಗುರಿ ಇಟ್ಕೊಂಡಿದ್ದೀವಿ ಅವೆಲ್ಲವನ್ನು ಕಾರ್ಯಸಾಧು ಮಾಡೋಣ ಅನ್ನೋ ರಭಸದಲ್ಲಿದ್ದಾರೆ. ಅದಕ್ಕೆ ಅವರು ಈ ಅಲಯನ್ಸ್ ಪಾರ್ಟ್ನರ್ಗಳೆಲ್ಲ, ನೀವು ಒಳ್ಳೆಯವರಿರಲಿ ಕೆಟ್ಟವರಿರಲಿ, ಎಷ್ಟು ಜನ ಇದ್ದಾರೆ, ಒಂದು ಹತ್ತತ್ರ 32 ಅಲಯನ್ಸ್ ಪಾರ್ಟ್ನರ್ಗಳಿದ್ದಾರೆ. ಅಷ್ಟನ್ನು ಜನನೂ ಇಟ್ಕೊಂಡಿದ್ದಾರೆ. ಯಾರನ್ನೂ ಒಬ್ಬರನ್ನ ಆಚೆ ಹಾಕಿ ತೆಗೆದು ಮತ್ತೊಂದು ಎಲ್ಲೂ ಮಾಡಿಲ್ಲ. ಇನ್ನೂ ಸೇರಿಸ್ಕೊತಿದ್ದಾರೆ ಹೊರತು ಬಿಡ್ತಾ ಇಲ್ಲ. ಅಂದರೆ ಅವ್ರಿಗೆ ಒಟ್ಟಾರೆ ಗುಣ ಏನು ಅಂದರೆ, ನಾವು ದೆಹಲಿನಲ್ಲಿ ರಾಷ್ಟ್ರ ಮಟ್ಟದಲ್ಲಿ ರಾಜಕಾರಣದಲ್ಲಿ ನಾವು ಭಾರತೀಯ ಜನತಾ ಪಾರ್ಟಿ ಅಧಿಕಾರದಲ್ಲಿ ಇರಬೇಕು, ಅಧಿಕಾರ ಇಡಬೇಕು. ಕರ್ನಾಟಕದಲ್ಲೋ ಅಥವಾ ಮತ್ತೆ ಇನ್ನೊಂದು ಕಡೆ ನಾವು ಬೇರೆ ರಾಜ್ಯಗಳಲ್ಲಿ, ಈಗ ಉದಾಹರಣೆಗೆ ನಿತೀಶ್ ಕುಮಾರ್ ಬಿಹಾರ, ನೀವು ಅವ್ರು ಬರ್ತೀನಿ ಅಂತ ತಕ್ಷಣ ಇಮಿಡಿಯೇಟಾಗಿ ವಾಪಸ್ ಕರೆಸ್ಕೊಂಡು ಅವ್ರನ್ನ CM ಮಾಡಿಬಿಟ್ರು. ಅಂದರೆ ಅವ್ರಿಗೆ ಇಂಪಾರ್ಟೆಂಟ್ ಯಾವುದು ಅಂತ ಅಂದರೆ MP ಚುನಾವಣೆ. ಆ ಚುನಾವಣಾ ಸಂದರ್ಭದಲ್ಲಿ ಈ ಥರದ ಮುಜುಗರದ ವಿಷಯಗಳಿಗೆ ಆಸ್ಪದ ಕೊಡಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಮಾಡಿರ್ತಕ್ಕಂಥ ಎಕ್ಸ್ಪೆರಿಮೆಂಟ್ ಅಂತ ನಾನಂತೂ ಅಂದ್ಕೊಂಡಿದ್ದೀನಿ. ಕೇವಲ ಇಲ್ಲೇ ಆಗಿದ್ದರೆ ಈ ಚರ್ಚೆ ಬರ್ತಾ ಇರಲಿಲ್ಲ, ದೇಶದಲ್ಲಿ ಸುಮಾರು ಜನ ಆ ಥರದವ್ರಿಗೆ. ಈಗ ವರುಣ್ ಗಾಂಧಿಗೆ ಟಿಕೆಟ್ ಕೊಟ್ಟಿಲ್ಲ. ಹೌದು, ಕೊಟ್ಟಿಲ್ಲ. ಮೇನಕಾ ಗಾಂಧಿಯವರು ಕೊಟ್ಟರು, ಮೇನಕಾ ಗಾಂಧಿಯವರು ಕೊಟ್ಟಾರೆ, ವರುಣ್ ಗಾಂಧಿ ಕೊಟ್ಟಿಲ್ಲ. ವರುಣ್ ಗಾಂಧಿಯವರು ಒಂದಷ್ಟು ದಿವಸ ಕಟ್ಟರ್ ಹಿಂದುತ್ವವಾದಿಯಾಗಿ ಒಂದಷ್ಟು ಭಾಷಣಗಳು ಬರ್ತಿತ್ತು ಅವಾಗ ಅವ್ರದ್ದು. ಆ ಸಂದರ್ಭ ಈಗಿಲ್ಲ ಅವ್ರಿಗೆ. ಈಗ ಭಾರತೀಯ ಜನತಾ ಪಾರ್ಟಿನ ಹಿಂದುತ್ವದ ಪಾರ್ಟಿನ ಹೌದಾ ಅಲ್ವಾ ಅಂದರೆ ಅದು ಯಾರು 100 ಜನ 101 ಜನನ ಹೌದು ಅಂತಾರೆ. ಅದಕ್ಕೆ ಮತ್ತೆ ಯಾಕೆ ನೀವು ಬ್ರ್ಯಾಂಡ್ ಹಾಕ್ಕೋಬೇಕು? ಬ್ರ್ಯಾಂಡ್ ಬೇಕಿಲ್ಲ, ಹೇಳ್ಕೊಳ್ಳೋದು ಅವಶ್ಯಕತೆ ಅಲ್ವಲ್ಲ. ಹಾಗಾಗಿ ಹೇಳದೇ ಇದ್ರೂ ಕೂಡ ವಿರೋಧ ಪಕ್ಷಗಳೇನಿದ್ದಾವೆ, ಕಾಂಗ್ರೆಸ್ಸು ಮತ್ತು ಮತ್ತಿತರ ಪಕ್ಷಗಳು, ಇವ್ರನ್ನ ಪದೇ ಎಚ್ಚರಿಸಿ ನೀವು ಹಿಂದುತ್ವದ ಪಾರ್ಟಿ ಅಂತ ಅವರೇ ಎಚ್ಚರಿಸ್ತಾರೆ. ಬಟ್ ಬದಲಾವಣೆ ಎಲ್ಲ ಪಕ್ಷಗಳಿಗೂ ಒಂದು ಕಾಲಕ್ಕೆ ತಕ್ಕಂತೆ ಬದಲಾವಣೆಗಳಾಗಬೇಕು. ಬಟ್ ಈ ವಿಚಾರದಲ್ಲಿ ಯಾರು ಬದಲಾವಣೆ ಕಾಂಗ್ರೆಸ್ ಯಾಕೆ ಬದಲಾವಣೆ ಆಗಿಲ್ಲ? ಇಂಟರ್ವ್ಯೂನ ಅದೇ ಯಾಕೆ ಈ ವಿಚಾರದಲ್ಲಿ ಯಾಕೆ ಬದಲಾವಣೆ ಆಗೋದಿಲ್ಲ? ಪಕ್ಷದಲ್ಲಿರುವಂಥ ಲೀಡರ್ಸ್ಗಳ ಕೆಲವೊಂದಿಷ್ಟು ಹೇಳಿಕೆಗಳನ್ನ ಕೊಟ್ಬಿಟ್ರೆ ಅದು ಡ್ಯಾಮೇಜ್ ಆಗ್ತಾ ಇದೆ ಅಂದ ತಕ್ಷಣ ಅದು ವೈಯಕ್ತಿಕವಾಗಿರುವಂಥ ಹೇಳಿಕೆ, ಅದು ಪಕ್ಷಕ್ಕೂ ಅದಕ್ಕೂ ಸಂಬಂಧ ಇಲ್ಲ. ಇದರಲ್ಲಿ ಯಾವ ಪಕ್ಷಗಳು ಸುಧಾರಿಸೋದಿಲ್ಲ. ಏನಾಗ್ತದೆ ಗೊತ್ತಾ ಸರ್, ಒಳಗಡೆ ನಾವು ಯಾವ ವಿಷಯನ ಯಾವ ಸಭೆಯಲ್ಲಿ ಎಲ್ಲಿ ಮಾತಾಡಬೇಕು ಅಂತ ಪಾರ್ಟಿನೂ ಹೇಳಿರುತ್ತೆ. ಕೆಲವರಿಗೆ ಪಾರ್ಟಿಲೇ ಒಂದಷ್ಟು ಜನಕ್ಕೆ ಹೇಳಿರ್ತಾರೆ, ನೀನು ಹಿಂಗೆ ಮಾತಾಡಬೇಕು ಅಂತ ಹೇಳ್ಕೊಟ್ಟಿರ್ತಾರೆ. ಅವ್ರ ಪಾಪ ನಮ್ಮ ದೊಡ್ಡ ಲೀಡ್ರು ಹೇಳಿದ್ರು ಅಂತೇಳಿ ರಭಸವಾಗಿ ಸಂದರ್ಭಕ್ಕಷ್ಟೇ ಹೇಳಿರ್ತಾರೆ. ಇವರು ಲಾಂಗ್ ಟರ್ಮ್ ಲೈಫ್ ಟೈಮ್ ಅದನ್ನೇ ಇಟ್ಕೊಂತಾರೆ, ಬ್ರ್ಯಾಂಡ್ ಆಗ್ತಾರಲ್ಲ, ಜನ ಹೊಗಳಕ್ಕೆ ಸ್ಟಾರ್ಟ್ ಆಗ್ತಾರೆ. ಜನ ಸೋಷಿಯಲ್ ಮೀಡಿಯಾದಲ್ಲಿ ಫ್ಯಾಂಟಾಸ್ಟಿಕ್ ಗುರು ಅಂತ ಹಾಕಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಕಲಾವಿದರು ಅಂತ ಹಂಗಂತಷ್ಟು ಅದಾಗ್ತದೆ. ಮತ್ತು ಇನ್ನೊಂದೇನು ಗೊತ್ತಾ ನಿಮಗೆ, ನಾನು ಗಮನಿಸಬೇಕಾದಂಥ ಅಂಶ ಏನಂದರೆ, ಈ ದೇಶದಲ್ಲಿ 80ರಲ್ಲಿ ಹುಟ್ಟಿದಂಥ ಭಾರತೀಯ ಜನತಾ ಪಾರ್ಟಿ ಪ್ರತಿ ಎಲೆಕ್ಷನಲ್ಲೂ 2ರಿಂದ ಸೀಟು ಇವತ್ತು 300-350ವರೆಗೂ ಬಂದು ನಿಂತಿದ್ದಾರೆ. ಅದೇ 350-400 ಇದ್ದಂಥ ಕಾಂಗ್ರೆಸ್ ಪಾರ್ಟಿ ಇವತ್ತು ದೇಶದಲ್ಲಿ 40 ಆಸುಪಾಸಿನಲ್ಲಿದ್ದಾರೆ. ಯಾಕೆ ಇರ್ಬೋದು? ಸುಮ್ಮನೆ ನನ್ನ ಇವತ್ತಿನ ಕರ್ನಾಟಕದ ಲಿಸ್ಟ್ ನೋಡಿದಾಗ ಅನ್ನಿಸ್ತು, ಮೋದಿಯವರು ಮತ್ತು ಭಾರತೀಯ ಜನತಾ ಪಾರ್ಟಿಯವರು ಮತ್ತು ವಿರೋಧ ಪಕ್ಷಗಳು ಪರಿವಾರ, ಕುಟುಂಬ ರಾಜಕಾರಣ, ದೇಶದ ತುಂಬ ಇವರೇ ಇದ್ದಾರೆ ಹೇಳ್ತಾನೆ ಇದ್ದಾರೆ. ಅವ್ರಿಗೆ ಅದು ಬದಲಾವಣೆ ಮಾಡ್ಕೋಬೇಕು ಅಂತ ಅನ್ನಿಸ್ತಾನೆ ಇಲ್ಲ. ಈಗ ನೋಡಿ, ಮೊನ್ನೆ ಕರ್ನಾಟಕದಲ್ಲಿ ಕೊಟ್ಟಿರ್ತಕ್ಕಂಥ ಸೀಟ್ಗಳು ನೋಡಿದ್ರೆ, ನಾನು ಈ 1-2 ತಿಂಗಳು ಮುಂಚೆ ಒಂದು ಪತ್ರಿಕೆಯಲ್ಲಿ ಒಂದು ಆರ್ಟಿಕಲ್ ನೋಡಿದ್ದೆ, ಕಾಂಗ್ರೆಸ್ಸಿನ ಕಟ್ಟಾಳುಗಳು ಯುವಕರ ದಂಡೆ ಈ ಸಲ ಪಾರ್ಲಿಮೆಂಟ್ ಚುನಾವಣೆಗೆ ಬರುತ್ತೆ ಅಂತ.
ನಟರಾಜ್ ಗೌಡ್ರ ಹೆಸರಿತ್ತು, ಜಿಕೇಶ್ ಮೌರ್ಯ ಅವ್ರ ಹೆಸರಿತ್ತು, ಯಾರ್ಯಾರ್ದೋ ಇತ್ತು. ನಾನು ಏನಪ್ಪ ಒಂದು 4-5 ಒಂದು 2-3 ಸಿಗ್ಬೋದೇನೋ ಅಂತ ಅನ್ಕೊಂಡಿದ್ದೆ. ಈಗ ನೋಡಿದ್ರೆ ಇವರೇ ಹೋಗಿ ಹೇಳ್ಬಿಟ್ರೆ ನಾನು ನಿಮ್ಮ ಮಕ್ಕಳು ನಿಲ್ಲಿಸಿ, ನಿಮ್ಮ ಮಗಳು ನಿಲ್ಲಿಸಿ, ಅವ್ರ ಮಗಳು ನಿಲ್ಲಿಸಿ ಅಂತ ಇವರೇ ಹೇಳ್ಬಿಟ್ರೆ ಅನ್ನೋ ಅನ್ನಿಸ್ತಾ ಇದೆ. ಯಾರು ನೋಡಿ 28 ಸೀಟಲ್ಲಿ ನಿಮಗೆ ಈ ಬೆಳಗಾಮಲ್ಲಿ ಯಾರು ಸಿಕ್ಕಲಿಲ್ವಾ? JDS BJP ಹಂಗಿಲ್ವಾ? JDS BJP ಒಂದು ನಿಮಿಷ, ಈ JDS ಅಲ್ಲಿ ಹೊಸದಾಗಿ ಯಾರನ್ನಾದ್ರೂ ಒಬ್ಬರನ್ನ ತಂದರೆ ಒಂದು ಉದಾಹರಣೆ ಕೊಡಿ. ಟಿಕೆಟೇ ಕೊಡ್ತಾ ಇಲ್ಲ ಅವರು. ಒಂದೇನು ಉದಾಹರಣೆ ಕೊಡಿ. ಟಿಕೆಟೇ ಕೊಟ್ಟಿಲ್ಲ. ಕಾಂಗ್ರೆಸ್ BJPಲೂ ಹೇಳಿ ಹೋಲಿ, ಹೊಸದಾಗಿ ಯಾರನ್ನಾದ್ರೂ ಇವತ್ತು ಹೊಸದಾಗಿ ಒಬ್ಬರು ಮಗಳು ಕೊಟ್ಟಿದ್ದು ಯಾವ್ದನ್ನ ಒಂದು ಹೇಳಿ. ಡಾಕ್ಟರ್ ಮಂಜುನಾಥ್ ಮಂಜುನಾಥ್ ಏನು ಅಳಿಯ ಅಲ್ಲ, ಒಂದು ನಿಮಿಷ, ಯಾರು ಅಳಿಯ? ಯಾವ ಪಾರ್ಟಿ ಕೊಟ್ಟರು? ನಮ್ಮ ಪಾರ್ಟಿಲಿ ಕೊಟ್ಟಿದ್ದೀವಿ ಟಿಕೆಟ್. ಅವ್ರ ಪಾರ್ಟಿ ನಿಮ್ಮ ಚಿಹ್ನೆ ಬೆಲೆ ಹೋಗ್ಬೇಕು, ಕಮ್ಮಿ ಭಾರತೀಯ ಜನತಾ ಪಾರ್ಟಿ ಡಿಪೆಂಡ್ ಮಾಡ್ಕೊಳ್ಳೋಕೆ ಚೆನ್ನಾಗಿದ್ದೀನಿ. ನಮ್ಮ ಪಾರ್ಟಿ ಅವರಲ್ಲಿ ಕೊಟ್ಟಿದ್ದಾರೆ, ಡಿಫೆಂಡ್ ಮಾಡ್ತಾರೆ. ಯದುವೀರ್ ಭಾರತೀಯ ಜನತಾ ಪಾರ್ಟಿ ಚೂಸ್ ಮಾಡಿ ಆ ವ್ಯಕ್ತಿ ಹೆಸರ ಮೇಲೆ ದೇವೇಗೌಡರು ಅಳಿಯ ಅನ್ನೋದಕ್ಕಿಂತ ಡಾಕ್ಟರ್ ಮಂಜುನಾಥ್ದೇ ಒಂದು ದೊಡ್ಡ ನೇಮ್ ಇದೆ. ಮಂಜುನಾಥ್ ಅವ್ರನ್ನ ದೇವೇಗೌಡರು ಅಳಿಯ ಅಂತ ಗುರುತಿಸೋ ಕಾಲ ಬಹಳ ಹಿಂದೆ ಆಗೋಯ್ತು. ಬಟ್ ಜಗದೀಶ್ ಶೆಟ್ಟರ್ ಅವರು ಜಗದೀಶ್ ಶೆಟ್ಟರ್ ಅವರು ಕೊಡ್ಲಿಲ್ವಾ? ನಾನು ಹೇಳ್ತಾ ಇರೋದು ಕುಟುಂಬದ ರಾಜಕಾರಣ. ಜಗದೀಶ್ ಶೆಟ್ಟರ್ ಇಸ್ ಎ ಲೀಡರ್, ಮಾಜಿ ಮುಖ್ಯಮಂತ್ರಿ. ಬಸವರಾಜ ಬೊಮ್ಮಾಯಿ ಇಸ್ ಮಾಜಿ ಮುಖ್ಯಮಂತ್ರಿ. ಆಯ್ತು, ನಂಗೆ ಗೊತ್ತಿದ್ದಂಗೆ ಸತೀಶ್ ಜಾರಕಿಹೊಳಿ ಮಗಳು, ಹೆಬ್ಬಾಳ್ಕರ್ ಮಗ, ಅದಾದ್ಮೇಲೆ ಈಶ್ವರ್ ಖಂಡ್ರೆ ಮಗ. ಯಾರೋ ಹೇಳ್ತಿದ್ರು ಆ ಹುಡುಗನಿಗೆ ಇನ್ನೂ ಬೇಡ, ನಾವ್ ಅದ್ ಮಾತಾಡೋ ಸರಿ ಹೋಗಿ. ಶಿವಾನಂದ್ ಪಾಟೀಲ್ ಮಗಳು, ಇಲ್ಲಿ ರಾಮಲಿಂಗಾರೆಡ್ಡಿ ಮಗಳು, ರಹೀಂ ಖಾನ್ ಎಷ್ಟು ಬೇಕು ಸ್ವಾಮಿ? ಮಲ್ಲಿಕಾರ್ಜುನ್ ಅವ್ರ ಪತ್ನಿ, ಮಲ್ಲಿಕಾರ್ಜುನ್ ಅವ್ರ ವೈಫು. 9 ರಿಂದ 11 ಜನ ಇದ್ದಾರೆ. ಚಾಲೆಂಜ್ ಆಗ್ತಾರೆ ಈ ಬಾರಿ ಹೊಸದಾಗಿ ಅವ್ರ ಕುಟುಂಬದಲ್ಲಿ ಅವರು ಎಂಪಿ ಆಗಿರ್ಲಿಲ್ವಾ ಶ್ರೀಕಂಠ ಒಡೆಯರು? ಎಲ್ಲ ಆಗಿದ್ರು. ಯಾವ ಪಕ್ಷದಿಂದ ಆಗಿದ್ರು? ಯಾವ ಪಕ್ಷದಲ್ಲಿ ಆಗಿಲ್ಲ, ರಾಜಕಾರಣದಲ್ಲಿ ಇದ್ರ ಇಲ್ವಾ? ಬಿಜೆಪಿ ಕಾಂಗ್ರೆಸ್ ಅಲ್ಲಿ ಇದ್ರು, ಅದು ಬೇರೆ ವಿಷಯ. ಆತರ ಎಲ್ಲಾ ಕಡೆ ಇದೆ. ಆದ್ರೆ ಏನ್ ಗೊತ್ತಾ, ನಮ್ಮಲ್ಲಿ ಏನಾಗಿದೆ ಅಂದ್ರೆ ಇಲ್ಲ, ಅವರು ಕಾಳಜಿಯಿಂದ ಹೇಳಿದ್ರು ಅವರು ನಟರಾಜ್ ಗೌಡ್ರು ಅಂತ. ಕಾಳಜಿ ಗೊತ್ತಾ, ಬೇರೆಯವ್ರ ಮಕ್ಕಳನ್ನ ಬಾವಿಗೆ ತಳ್ಳಿ ಹಳ್ಳ ನೋಡ್ಬಾರ್ದು, ಅವ್ರ ಮಕ್ಕಳನ್ನ ಅವ್ರು ಕರೆಕ್ಟಾಗಿ ಮಾಡ್ಕೊಡ್ತಾರೆ. ಇವ್ರು ಹಂಗಲ್ಲ ಪಾಪ, ಬಲಿ ಅರಕೆ ಕುರಿ ಮಾಡ್ಬಿಟ್ರು. ನಟರಾಜ್ ಗೌಡ್ರು ನಿಂತಿದ್ರೆ ಪಾಪ ಒಳ್ಳೆ ವೈದ್ಯ, ಒಳ್ಳೆ ರಾಜಕಾರಣಿ ಅಲ್ಲ ಪಾಪ, ಅವ್ರು ನಿಲ್ಸಿ ಸೋಲ್ಸಕ್ಕೆ ಅಂತ ಪ್ಲಾನ್ ಮಾಡಿದ್ರು. ರಾಜಕಾರಣಿನೇ ಅಲ್ಲ, ಅವ್ರನ್ನ ಸೋಲ್ಸಕ್ಕೆ ಅಂತ ತಂದಿಟ್ಬಿಟ್ರು. ಯಾಕಂದ್ರೆ ಇವ್ರನ್ನ ಸೋಲಿಸ್ತಾರೆ, ಇವರೆಲ್ಲ ಬೇರೆ ಬಾವಿ ತಳ್ಳಿ ಹಾಳ ನೋಡೋದಲ್ಲ. 25 ಬರ್ತಾ ಇದೆ, ನೀವು ಸಿಂಗಲ್ ಡಿಜಿಟ್ 4 ಸೀಟು. ಬಿಜೆಪಿ 0 ಇಂದ 1, ನಾವು 20 ಇಂದ 24 ಜನ ತೋರಿಸ್ತಾರೆ, ಗ್ಯಾರಂಟಿ ಯೋಜನೆಗಳ ಮುಖಾಂತರ ಜನ ತೋರಿಸ್ತಾರೆ. ಒಂದೇ ನಿಮಿಷ, ಗೌಡ್ರಿಗೆ ಅದಕ್ಕೆ ಕಾಂಗ್ರೆಸ್ ಬದಲಾವಣೆ ಆಗಿಲ್ಲ ಅನ್ನೋದು ಅದೇ ಕಾರಣಕ್ಕೆ ನಾನು ಹೇಳ್ತಿರೋದು. ಮಂಜುನಾಥ್ ಅವರು ರಾಜಕಾರಣಿ ಅಲ್ಲ. ಹೌದು, ರಾಜಕಾರಣಿ ಅಲ್ಲ ಅವರು, ನಿಜ. ಮಂಜುನಾಥ್ ಅವರ ಸೇವೆ ರಾಜ್ಯ ಮಟ್ಟದಲ್ಲಿ, ಒಂದು ಕರ್ನಾಟಕ ಮಟ್ಟದಲ್ಲಿ ಇದ್ದಂಥ ಸೇವೆಯನ್ನು ದೇಶಕ್ಕೆ ಕೊಂಡೋಗ್ಬೇಕು ಅಂತ ಕಾಣಿಸ್ಕೊಂಡಿರೋದು ಮೋದಿಯವ್ರಿಗೆ, ನನಗೂ ನಿಮ್ಗಲ್ಲ. ಅದು ಕುಟುಂಬದ ರಾಜಕಾರಣ ಅಂತ ನೀವ್ ಹೇಳ್ಕೊಂಡು ಹೊರಟ್ರೆ ಇಡೀ ಕರ್ನಾಟಕದ ಜನ ಒಪ್ಕೊಂಡಾಗಿದೆ. ಅವ್ರು ಹೇಳಿದ್ದಾರೆ ನಾನು ರಾಜಕಾರಣಿ ಅಲ್ಲ ಅಂತ. ನನ್ನ ಕ್ಷೇತ್ರ, ಅದು ಇನ್ನೂ ಒಂದು ವರ್ಡ್ ಹೇಳಿದ್ದಾರೆ, ನನ್ನ ಕ್ಷೇತ್ರ, ನನ್ನ ಪಕ್ಷ, ನಾನು ಯಾವ ಪಕ್ಷದಲ್ಲಿ ನಿಲ್ಬೇಕು, ಯಾವ ಕ್ಷೇತ್ರದಲ್ಲಿ ನಿಲ್ಬೇಕು ಅಂತ ಆಯ್ಕೆ ಮಾಡಿದ್ದು ನಾನಲ್ಲ, ಪ್ರಧಾನಮಂತ್ರಿಯವರು ಅಂತ ಹೇಳಿದ್ದಾರೆ. ಎಸ್, ನಮಗೇನು ಸಲಹೆ ಕೊಟ್ಟು ನಾನು ಕುಟುಂಬದ ರಾಜಕಾರಣ ಖಂಡಿತವಾಗ್ಲೂ ನಾನು ಒಪ್ಕೊಂತಾ ಇದ್ದೀನಿ ಅಂತ ಹೇಳ್ತಿಲ್ಲ. ನಮ್ಮ ಪಾರ್ಟಿಯಲ್ಲಿ ಮಾಡಿದ್ರು ತಪ್ಪೆ, ನಿಮ್ಮ ಪಾರ್ಟಿಯಲ್ಲಿ ಮಾಡಿದ್ರು ತಪ್ಪೆ, ಇವ್ರ ಪಾರ್ಟಿಯಲ್ಲಿ ಮಾಡಿದ್ರು ತಪ್ಪೆ. ಅದು ಒಂದು ಲಿಮಿಟ್ ಇರಬೇಕು. ಈಗ ಮುಗ್ದೇ ಹೋಯ್ತಪ್ಪ ಈ ಕ್ಷೇತ್ರ, ನಾವು ಸೋಲ್ತೀವಿ, ಇವ್ರು ನಿಂತರೆ ಮಾತ್ರ ಗೆಲ್ಲೋದು ಅಂತ ಪರಿಸ್ಥಿತಿ ಇದ್ದಾಗ ನಿಲ್ಸಿದ್ರೆ ಓಕೆ. ಭಾರತೀಯ ಜನತಾ ಪಾರ್ಟಿನೂ ಅದನ್ನು ಮಾಡಿದೆ, JDS ಮಾಡಿದೆ, ಎಲ್ಲರಿಗಿನ್ನ ಮುಂಚೆ ನೀವೇ ಮಾಡಿದಿರಿ. ನಿಮ್ಮದು ಆ ಎರ ಮುಗಿದೋಗಿದೆ, ನಿಮ್ಮದು ಬದಲಾವಣೆ ಮಾಡ್ಕೊಳ್ಳಿ ಅಂತ ಇಡೀ ದೇಶದ ಜನ ಹೇಳ್ತಿದ್ದಾರೆ. ಮೋದಿಯವರಿಗೆ ಒಂದು ದೊಡ್ಡ, ಒಂದು ನಿಮಿಷ, ಮೋದಿಯವರಿಗೆ ಮತ್ತೆ ಭಾರತೀಯ ಜನತಾ ಪಾರ್ಟಿಯ ಕರ್ನಾಟಕದವರಿಗೆ ಒಂದು ದೊಡ್ಡ ಅಸ್ತ್ರ. ಚಂದ್ರಶೇಖರ್ ಅವರೇ, ನೀವು ಇಷ್ಟೆಲ್ಲ ಹೇಳ್ತಾ ಇದ್ರಲ್ಲ, ಅಂಥದ್ದೇನೂ ಇಲ್ಲ, ಇದು ಹೈಕಮಾಂಡ್ ಎಲ್ಲ ನಿರ್ಧಾರ ಮಾಡುತ್ತೆ. ಸೋಮಣ್ಣ ಅವ್ರು ಯಾಕೆ ಮಾತನಾಡಬೇಕಾಗಿತ್ತು ಹಾಗಿದ್ದಾಗ? ಸೋಮಣ್ಣ ಅವ್ರು ಏನು ಹೇಳಿದ್ರು ಅವರು? ಸ್ವಂತ ಅಭಿಪ್ರಾಯವನ್ನ ಕೊಟ್ಟು ಶಿಕ್ಷೆಯನ್ನು ಅನುಭವಿಸಿದ್ರು ಅಂತ ಹೇಳಿ. ವಾಟ್ ಇಟ್ ಮೀನ್ಸ್?
ನೋಡಿ, ನಾನು ಅದನ್ನೇ ಹೇಳ್ತಾ ಇದ್ದೆ, ಒಬ್ಬ ಪಕ್ಷದ ವಕ್ತಾರನಾಗಿ ಪಕ್ಷದ ಸ್ಟ್ಯಾಂಡನ್ನು ನಾನು ಹೇಳ್ಬೋದು. ಪಕ್ಷದ ಸ್ಟ್ಯಾಂಡು ಹಲವಾರು ಬಾರಿ ಈ ವಿಷಯದಲ್ಲಿ ಕ್ಲಾರಿಫೈ ಮಾಡಿಬಿಟ್ಟಿದ್ದಾರೆ. ಯಾವುದು ಸಂವಿಧಾನ ವಿಚಾರದಲ್ಲಿ ನಮಗಿರ್ತಕ್ಕಂಥ ಬದ್ಧತೆ, 92 ಬಾರಿ ಸಂವಿಧಾನವನ್ನು ಅತ್ಯಾಚಾರ ಮಾಡಿ ತಿರುಚಿ ಮುರುಚಿ ಹಾಳು ಮಾಡಿರ್ತಕ್ಕಂಥ ಕಾಂಗ್ರೆಸ್ ಸಂವಿಧಾನವನ್ನು ನಿಜವಾಗ್ಲೂ ಮಾಡಿದ್ದಾರೆ. ನಿಜವಾಗ್ಲೂ ಲಿಟರಲಿ ಸರ್, ನಾನು ಹೇಳ್ತಿರೋದು 52ರಲ್ಲಿ ಮೊದಲನೇ ಚುನಾವಣೆ ಪಟಿಯಾಲದಲ್ಲಿ ಪಂಜಾಬ್ ಇರಲಿಲ್ಲ, ಪಟಿಯಾಲ ಗೌರ್ಮೆಂಟ್ ಬಂದಿತ್ತು, ಯಾರು ಅಕಾಲಿದಳ ಬಂದಿತ್ತು. ಸಂವಿಧಾನ ತಿದ್ದುಪಡಿಗೂ ಬದಲಾವಣೆಗೂ ಬಹಳ ಅಜಗಜಾಂತರ ವ್ಯತ್ಯಾಸ ಇದೆ. ಸಂವಿಧಾನ ಬದಲಾವಣೆ ಅಂತ ಏನ್ ಗೊತ್ತಾ? ಮೊದಲನೇ ಬಾರಿ ಇಂದಿರಾ ಗಾಂಧಿ ಅವರು ರಾಷ್ಟ್ರೀಯ ಅಧ್ಯಕ್ಷ ರಾಷ್ಟ್ರೀಯ ಅಧ್ಯಕ್ಷ ಕಮ್ಯುನಿಸ್ಟ್ ಗೌರ್ಮೆಂಟ್ ಈ ರೀತಿ ಸಂವಿಧಾನವನ್ನು ತಿರ್ಚಿ ಒಂದು ವಿರಾಮ ತಗೊಳ್ತೀನಿ, ವಾಪಸ್ ಬರ್ತೀನಿ. ಬಟ್ ಅತ್ಯಾಚಾರ ಅಂತ ಶಬ್ದ ಸರಿಯಲ್ಲ ಸಂವಿಧಾನಕ್ಕೆ. ಬಟ್ ಅದನ್ನು ಹೇಗೆ ಬೇಕೋ ಹಾಗೆ ಬಳಕೆಯನ್ನು ಮಾಡಿಕೊಂಡು ಅದಕ್ಕೆ ತಕ್ಕಂತೆ ತಿದ್ದುಪಡಿಯನ್ನು ಮಾಡಿಕೊಂಡು ಬಂದಿರೋದ್ರಲ್ಲಿ ಯಾವ ಅನುಮಾನಗಳು ಕೂಡ ಇಲ್ಲ. ಅದಕ್ಕೆ ಸಾಕಷ್ಟು ಸಂವಿಧಾನ ತಿದ್ದುಪಡಿ ಆಗಿರೋದಕ್ಕೆ ಉದಾಹರಣೆಗಳಿದೆ. ಹಿಂದೂ ಧರ್ಮದಲ್ಲಿರುವಂಥವ್ರಿಗೆ ಹೇಗೆ ನಡ್ಕೊಂಡ್ರು, ಮುಸ್ಲಿಂ ಧರ್ಮದ ವಿಚಾರದಲ್ಲಿ ಹೇಗಾಯಿತು, ಜಾತ್ಯತೀತ ಅನ್ನೋದು ಹೇಗೆ ಸೇರಿಸ್ಕೊಂಡ್ರು, ಯಾಕೆ ಬಂತು, ಇವೆಲ್ಲದಕ್ಕೂ ಅನೇಕ ದೊಡ್ಡ ಹಿಸ್ಟ್ರಿನೇ ಇದೆ. ಅದನ್ನು ಕೇಳ್ತಾ ಹೋದರೆ ಭಾಳ ಟೈಮ್ ಬೇಕಾಗುತ್ತೆ.